ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಬಂಧುರಾತ್ಮ ನಮಸ್ತಸ್ಯ ಯೇನಾತ್ಮೈವಾತ್ಮನಾ ಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್. ಆತ್ಮನನ್ನ ಯಾರು ಗೆದ್ದಿದ್ದಾರೋ, ಅಂದರೆ ಇಂದ್ರಿಯ ನಿಗ್ರಹಗಳನ್ನ ಎಲ್ಲವನ್ನು ತ್ಯಜಿಸಿ ಯಾರು ಸಂಪೂರ್ಣವಾಗಿ ಹತೋಟಿಯಲ್ಲಿದ್ದಾರೋ ಅಂತಹವರಿಗೆ ಆತ್ಮನೇ ಬಂಧು. ಆದರೆ ಯಾರು ಆತ್ಮನನ್ನ ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯವಿಲ್ಲದೆ ಬರೀ ಇಂದ್ರಿಯಗಳ ಮಾತನ್ನ ಕೇಳಿಕೊಂಡು ತಮ್ಮ ಜೀವನವನ್ನು ಸಾಗಿಸ್ತಾ ಇರ್ತಾರೋ ಅಂತಹವರಿಗೆ ಆತ್ಮನೇ ಬರಿ. ಯಾಕೆ ಅಂತಂದ್ರೆ ಈ ಅಂತರಾತ್ಮ ಅನ್ನೋದು ಪ್ರತಿಯೊಂದು ಕೆಲಸಕ್ಕೂ ಇದು ಸರಿಯಲ್ಲ, ಇದು ಮಾಡಬೇಡ ಅಂತ ಹೇಳ್ತಾ ಇರುತ್ತೆ. ಇಂದ್ರಿಯಗಳು ಮಾಡುವಂತಹ ಪ್ರಚೋದನೆಗೆ ಆತ್ಮ ಬುದ್ಧಿಯ ರೂಪದಲ್ಲಿ ಬೇಡ ಬೇಡ ಅಂತ ತಡಿತಾನೇ ಇರುತ್ತೆ. ಆದ್ದರಿಂದ ಅವನಿಗೆ ಆತ್ಮನೇ ಶತ್ರುವಾಗಿ ಬಿಡ್ತಾನೆ. ದ್ವಂದ್ವದಲ್ಲಿ ಸಿಲುಕಿ ಹಾಕಿಕೊಂಡು ಮಾಡುವ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡದೆ, ಸಾರ್ಥಕ್ಯ ಅನ್ನೋದು ಇಲ್ಲದೆ, ಮನಸ್ಸಿಗೆ ನೆಮ್ಮದಿಯೂ ಇಲ್ಲದೆ, ದುಡ್ಡನ್ನೂ ಕಳೆದುಕೊಂಡು, ಜನರನ್ನೂ ಕಳೆದುಕೊಂಡು ಎಲ್ಲಾ ರೀತಿಯ ತೊಂದರೆಗಳಿಗೂ ಸಿಕ್ಕಿ ಹಾಕಿಕೊಳ್ಳುವಂಥದ್ದು ಅಂತರಾತ್ಮದ ವಿರುದ್ಧವನ್ನ ಕೆಲಸಗಳನ್ನ ಮಾಡಿದಾಗ. ಇದು ಶ್ರೀ ವಿಶ್ವಾವಸು ನಾಮ ಸಂವತ್ಸರಿ ಉತ್ತರಾಯಣ ಶಿಶಿರ ಋತುವು ಫಾಲ್ಗುಣ ಮಾಸಿ ಕೃಷ್ಣ ಪಕ್ಷ. ಇಂದು 5ನೇ ತಾರೀಕು ಗುರುವಾರ, ದ್ವಿತೀಯ ತಿಥಿ ಮತ್ತು ಇಂದು ಉತ್ತರ ಫಲ್ಗುಣಿ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಉತ್ತರ ಫಲ್ಗುಣಿ ನಕ್ಷತ್ರದ ಅಧಿಪತಿ ರವಿ ಆಗಿರೋದ್ರಿಂದ ಇವತ್ತು ಬೇರೆಯವರೊಟ್ಟಿಗೆ ಸ್ವಲ್ಪ ಸಹಕಾರಯುತವಾಗಿ ಕೆಲಸಗಳನ್ನು ಮಾಡಬೇಕು. ಈಗೋ ಕ್ಲಾಶ್ಗಳಾಗುವಂತಹ ಸಾಧ್ಯತೆ ತುಂಬಾ ಜಾಸ್ತಿ. ಮೇಷರಾಶಿಯವರಿಗೆ ಮಧ್ಯಾಹ್ನದ ತನಕ ಉತ್ತಮವಾಗಿದೆ. ಸ್ವಲ್ಪ ಕಷ್ಟ ಹಣಕಾಸಿನ ವಿಚಾರದಲ್ಲಿ ಇರುತ್ತೆ, ಆದರೆ ಮಧ್ಯಾಹ್ನವಾದ ನಂತರ ಈ ಕಷ್ಟಗಳು ಪರಿಹಾರವಾಗುತ್ತೆ, ಜಯ ಪ್ರಾಪ್ತಿಯಾಗುತ್ತೆ. ವೃಷಭ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಮನೆಯ ತಾಪತ್ರಯಗಳು ಕಾಡ್ತಾ ಇರುತ್ತೆ. ಆಸ್ತಿಪಾಸ್ತಿ ವಿಚಾರಗಳು, ತಾಯಿ ಇತ್ಯಾದಿಗಳ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಿ. ಮಧ್ಯಾಹ್ನವಾದ ನಂತರ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಬುದ್ಧಿವಂತಿಕೆಯಿಂದ ಗೆಲ್ಲಬೇಕಾದಂತಹ ತೊಂದರೆಗಳ ಬಗ್ಗೆ ನೀವು ಗಮನ ಹರಿಸಬೇಕಾಗುತ್ತೆ. ಮಿಥುನ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಅತ್ಯುತ್ತಮವಾದಂತಹ ಪ್ರಗತಿ ಇರುತ್ತೆ, ಆದರೆ ಮಧ್ಯಾಹ್ನವಾದ ಮೇಲೆ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಬೇರೆಯವರಿಂದ ಸ್ವಲ್ಪ ಕಿರುಕುಳಗಳು ಶುರುವಾಗಬಹುದು. ಮನೆಯ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಆಗೋದಿದೆ. ಕರ್ಕ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಸಂಸಾರದ ತಾಪತ್ರಯಗಳ ಬಗ್ಗೆ ಗಮನ ಕೊಡ್ತಾ ಇರ್ತೀರಿ. ಮಧ್ಯಾಹ್ನವಾದ ನಂತರ ಬಂಧು ಬಾಂಧವರ ಜೊತೆ ಸಮ್ಮೇಳನ, ಇದರಿಂದ ಮನಸ್ಸಿಗೆ ನೆಮ್ಮದಿ. ಸಿಂಹರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಎಲ್ಲವೂ ನಿಮ್ಮ ಪರವಾಗಿ ನಡೀತಾ ಇರುತ್ತೆ. ಮಧ್ಯಾಹ್ನವಾದ ನಂತರ ನಿಮ್ಮ ಕುಟುಂಬದವರೊಡನೆ ಸಮಯವನ್ನು ನೀವು ಕಳೆಯಲೇಬೇಕಾಗುತ್ತೆ. ಕನ್ಯಾ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ, ಆದರೆ ಮಧ್ಯಾಹ್ನವಾದ ಮೇಲೆ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ ಹಾಗೂ ಮುಂದೆ ಏನು ಮಾಡಬೇಕು ಅನ್ನುವಂತಹ ಮಾರ್ಗದರ್ಶನ ಪ್ರಾಪ್ತಿ. ತುಲಾ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಎಲ್ಲ ನಿಮ್ಮ ಪರವಾಗಿ ನಡೆಯುತ್ತೆ, ಇಷ್ಟಾರ್ಥ ಸಿದ್ಧಿ. ಆದರೆ ಮಧ್ಯಾಹ್ನವಾದ ನಂತರ ಮುಖ್ಯವಾದಂತಹ ಕೆಲವು ಮಿತ್ರತ್ವಗಳಲ್ಲಿ, ಸಂಬಂಧಗಳಲ್ಲಿ ಒಡಕು ಬಿರುಕುಗಳು ಬಂದು ಮನಸ್ಸಿಗೆ ಕ್ಲೇಶವಾಗುತ್ತಿದೆ. 2 ದಿನಗಳ ತನಕ ಮುಖ್ಯ ನಿರ್ಧಾರ ಬೇಡ. ವೃಶ್ಚಿಕ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಕಾರ್ಯಕ್ಷೇತ್ರದ ಜವಾಬ್ದಾರಿಗಳಿಂದ ಸ್ವಲ್ಪ ತಲೆಬಿಸಿ. ಮಧ್ಯಾಹ್ನವಾದ ನಂತರ ಮನಸ್ಸಿಗೆ ನೆಮ್ಮದಿ ಹಾಗೂ ಇಷ್ಟಾರ್ಥ ಸಿದ್ಧಿ. ಧನು ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ನಾನಾ ರೀತಿಯ ತೊಂದರೆಗಳನ್ನು ನೀವು ನೋಡಬಹುದು. ಮಧ್ಯಾಹ್ನವಾದ ನಂತರ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ಜಯ ಪ್ರಾಪ್ತಿ. ಮಕರ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಮನಸ್ಸಿಗೆ ಸ್ವಲ್ಪ ಕ್ಲೇಶ ಇದೆ. ಮಧ್ಯಾಹ್ನವಾದ ನಂತರ ಭಾಗ್ಯೋದಯವಾಗುತ್ತೆ, ಮನಸ್ಸಿಗೆ ನೆಮ್ಮದಿ, ಗೌರವ ಇತ್ಯಾದಿಗಳು ಪ್ರಾಪ್ತಿಯಾಗುತ್ತೆ. ಕುಂಭರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಎಲ್ಲ ಉತ್ತಮವಾಗಿದೆ, ಮನಸ್ಸಿಗೆ ನೆಮ್ಮದಿ. ಆದರೆ ಮಧ್ಯಾಹ್ನವಾದ ನಂತರ ಸ್ವಲ್ಪ ಒಡಕುಗಳು ಮುಖ್ಯವಾದಂತಹ ಸಂಬಂಧಗಳಲ್ಲಿ ಉಂಟಾಗಬಹುದು, ಮನಸ್ಸಿಗೆ ಕ್ಲೇಶ ತೋರ್ತಾ ಇದೆ. ಮೀನರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಅತ್ಯುತ್ತಮವಾಗಿದೆ. ಸಾಮಾಜಿಕ ಚಟುವಟಿಕೆಗಳಲ್ಲಿ ಬ್ಯುಸಿ ಇರ್ತೀರಿ. ಮಧ್ಯಾಹ್ನವಾದ ನಂತರ ಮನೆಯ ಕಡೆಗೆ ಹೆಚ್ಚಿನ ಗಮನ ಜವಾಬ್ದಾರಿಯನ್ನು ಕೊಡ್ತೀರಿ. ಇಲ್ಲೂ ಕೂಡ ಸುಖಕರವಾದಂತಹ ಪರಿಣಾಮಗಳನ್ನು ನೀವು ನೋಡ್ತೀರಿ. ಮನೆಯವರೊಂದಿಗೆ ನೆಮ್ಮದಿ, ಪ್ರೀತಿ ಪಾತ್ರರಿಂದ ನೆಮ್ಮದಿ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ, ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನ ಯಾವುದು ಒಂದನ್ನು ಕೂಡ ಮಾಡಿದರೂ ಜನ್ಮಾಂತರದ ಪಾಪನಾಶ. ಶುಭಮಸ್ತು. ಶ್ರೀಕೃಷ್ಣ ವಿಜಯ.